ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಏನಂತಂದರೆ, ಸೆಪ್ಟೆಂಬರ್ 21 ಶಕ್ತಿಶಾಲಿ ಮಹಾಲಯ ಅಮಾವಾಸ್ಯೆ ಬಂದಿದೆ. ಪಿತೃಗಳಿಗೆ ಎಷ್ಟೋ ಪ್ರಿಯವಾದ ಈ ಅಮಾವಾಸ್ಯೆ ದಿನ ಯಾವ ಕೆಲಸಗಳನ್ನು ಮಾಡಬೇಕು, ಈ ದಿನ ಗೋಮಾತೆಗೆ ಯಾವ ವಸ್ತು ಕೊಟ್ಟು ಯಾವ ಮಾತು ಹೇಳಿದರೆ ಪಿತೃಗಳ ಕೃಪೆಯಿಂದ ವಂಶದ ಅಭಿವೃದ್ಧಿ, ಕುಟುಂಬದಲ್ಲಿ ಹಣ, ಐಶ್ವರ್ಯ, ನೆಮ್ಮದಿ ನೆಲೆಸುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಮೊದಲನೇದಾಗಿ ಬಂದು ಪಿತೃಗಳಿಗೆ ಅತ್ಯಂತ ಪ್ರಿಯವಾದ ಮಾಸವೆಂದರೆ ಅದು ಈ ಪಿತೃಮಾಸ. ಪಿತೃಪಕ್ಷದ ಕೊನೆಯ ದಿನವಾದ ಇವತ್ತು ಮಹಾಲಯ ಅಮಾವಾಸ್ಯೆ ದಿನ ಪಿತೃಗಳಿಗೆ ಪ್ರಿಯವಾಗುವ ಕೆಲವು ಕೆಲಸಗಳನ್ನು ಪ್ರತಿಯೊಬ್ಬರೂ ಮರೆಯದೆ ಮಾಡಬೇಕು. ಇದರಿಂದ ಪಿತೃಗಳು ಸಂತಸಗೊಂಡು ಮುಂದಿನ ಪಿತೃಪಕ್ಷದ ತನಕವೂ ತಮ್ಮ ಕುಟುಂಬಕ್ಕೆ ಸಕಲ ಯಶಸ್ಸು, ಆರೋಗ್ಯ, ಹಣ, ಐಶ್ವರ್ಯ ಸಿಗಲೆಂದು ಹರಸುತ್ತಾರಂತೆ. ಇನ್ನು ಎರಡನೇದಾಗಿ ಬಂದು ಮಹಾಲಯ ಅಮಾವಾಸ್ಯೆ ದಿನ ಮನೆಯಲ್ಲಿ ಪಿತೃಪಕ್ಷ ಆಚರಣೆ ಮಾಡುವವರು ಪಿತೃಗಳ ಫೋಟೋ ಇಟ್ಟು ಪೂಜೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಭಾಗಿಯಾಗಿ ಪಿತೃಗಳಿಗೆ ಪ್ರಿಯವಾದ ಅಡುಗೆ ಮಾಡಿಟ್ಟು ನೂತನ ವಸ್ತ್ರಗಳನ್ನು ಅರ್ಪಿಸಿ ಪೂಜಿಸುತ್ತಾರೆ. ಆದರೆ ಇದರ ಜೊತೆಗೆ ಗೋಮಾತೆಗೆ ಮರೆಯದೆ ನಿಮ್ಮ ಕೈನಿಂದ 2 ಬಾಳೆಹಣ್ಣನ್ನು ಅಥವಾ ಹಸಿರು ಹುಲ್ಲನ್ನು ತಿನ್ನಿಸಬೇಕು. ಇನ್ನು ಮೂರನೇದಾಗಿ ಬಂದ್ಬಿಟ್ಟು, ಯಾಕೆಂದರೆ ಗೋಮಾತೆಯಲ್ಲಿ ದೇವಾನುದೇವತೆಗಳ ಜೊತೆಗೆ ಪಿತೃದೇವತೆಗಳು ಕೂಡ ನೆಲೆಸಿರುತ್ತಾರೆಂದು ನಂಬಲಾಗುತ್ತದೆ. ಸೊ ಇವತ್ತು ಗೋಮಾತೆಗೆ ತಿನ್ನಲು ಆಹಾರ ನೀಡಿ ಗೋಮಾತೆಯನ್ನು ಸ್ಪರ್ಶ ಮಾಡಿ ತಪ್ಪದೆ 5 ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಇಡೀ ಕುಟುಂಬಕ್ಕೆ ಸದಾ ಒಳಿತಾಗಲಿ ಎಂದು ಪಿತೃಗಳು ಹರಿಸುತ್ತಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ಗೋಮಾತೆಗೆ ಅಷ್ಟೇ ಅಲ್ಲದೆ ಇವತ್ತು ಮಹಾಲಯ ಅಮಾವಾಸ್ಯೆ ದಿನ ಮನೆ ಹತ್ತಿರವಿರುವ ಶ್ವಾನಗಳಿಗೆ ನಿಮ್ಮ ಕೈನಿಂದ ಆಹಾರ ನೀಡಿ ಕಾಗೆಗಳಿಗೆ ಮನೆ ಮೇಲೆ ಅಥವಾ ಮನೆ ಮುಂದೆ ಆಹಾರ ಇಟ್ಟು ಪಿತೃಗಳ ಹೆಸರನ್ನು ಹೇಳುತ್ತಾ ಅವರನ್ನು ಸ್ಮರಿಸಿಕೊಳ್ಳಿ. ಈ 3 ಜೀವಿಗಳಿಗೂ ಮಹಾಲಯ ಅಮಾವಾಸ್ಯೆ ದಿನ ಆಹಾರ ನೀಡುತ್ತಾ ಮನಸ್ಸಿನಲ್ಲಿಯೇ ಈ ಮಾತನ್ನು ಹೇಳಿಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ, ನಾವು ಆಚಾರ ವಿಚಾರ ಸರಿಯಾಗಿ ಪಾಲಿಸಿಕೊಂಡು ಹೋಗುತ್ತಿಲ್ಲವೆಂದರೆ ನಮ್ಮನ್ನು ಕ್ಷಮಿಸಿ ನಮ್ಮ ವಂಶದಲ್ಲಿ ಉತ್ತಮ ಸಂತಾನ, ಐಶ್ವರ್ಯ, ಆರೋಗ್ಯ, ನೆಮ್ಮದಿ ನೆಲೆಸುವಂತೆ ಆಶೀರ್ವಾದ ಮಾಡಿ ಎಂದು ಕೇಳಿಕೊಳ್ಳಬೇಕು. ಹೀಗೆ ಮಾಡೋದರಿಂದ ಶುಭ ಫಲಗಳು ನಮಗೆ ಸಿಗುತ್ತವೆ. ಇನ್ನು ನೆಕ್ಸ್ಟ್ ಬಂದು ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ದಿನ ಗಿಡ ಮರಗಳ ಸೇವೆ, ವಯೋವೃದ್ಧರ ಸೇವೆಯನ್ನು ಮಾಡಬೇಕು. ಹಸಿದವರಿಗೆ ಅನ್ನದಾನ ಮತ್ತು ನೂತನ ವಸ್ತ್ರಗಳನ್ನು ದಾನವಾಗಿ ನೀಡಬೇಕು. ಇದರಿಂದ ನಿಮ್ಮ ದರಿದ್ರ, ಬಡತನ ಖಂಡಿತವಾಗಿಯೂ ದೂರವಾಗುತ್ತದೆ. ಈ ದಿನ ಚಾಪೆ, ಛತ್ರಿ, ಹಣ್ಣು, ಪಾದರಕ್ಷೆ, ಜಲವನ್ನು ದಾನವಾಗಿ ನೀಡಿದರೆ ತುಂಬ ಒಳ್ಳೆಯದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ಈ ದಿನ ಸ್ವಯಂ ಪಾಕ ದಾನ ಮಾಡಬೇಕು. ಅಂದರೆ ಈ ದಿನ ಬ್ರಾಹ್ಮಣರಿಗೆ ಒಂದು ದಿನಕ್ಕೆ ಬೇಕಾಗುವ ಅಕ್ಕಿ, ತರಕಾರಿ, ಎಣ್ಣೆ, ಬೇಳೆ, ಉಪ್ಪು, ಹಣ್ಣುಗಳು, ದಕ್ಷಿಣೆ ಸಮೇತ ದಾನವಾಗಿ ನೀಡಬೇಕು. ಒಂದು ವೇಳೆ ಬ್ರಾಹ್ಮಣರು ಸಿಗಲಿಲ್ಲ ಎಂದರೆ ಬಡವರಿಗೂ ಈ ಸ್ವಯಂ ಪಾಕ ದಾನವನ್ನು ನೀವು ನೀಡಬಹುದು. ಇನ್ನು ನೆಕ್ಸ್ಟ್ ಬಂದು ಮಹಾಲಯ ಅಮಾವಾಸ್ಯೆ ದಿನ ಮನೆಯಲ್ಲಿ ಯಾರೊಂದಿಗೂ ಜಗಳ ಮಾಡಬೇಡಿ. ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಬೈಯುವುದು, ಜಗಳ ಮಾಡುವುದನ್ನು ಮಾಡಬಾರದು. ಏಕೆಂದರೆ ಪಿತೃಗಳು ಈ ದಿನ ಮನೆಗೆ ಬಂದು ಎಲ್ಲರನ್ನು ಗಮನಿಸುತ್ತಾರೆ. ಅವರು ಮನೆಗೆ ಬಂದ ದಿನ ಹೀಗೆ ಜಗಳ ಮಾಡುತ್ತಿದ್ದರೆ, ಮನೆಯಲ್ಲೇ ಹೆಚ್ಚು ಕೂಗಾಟ ನಡೆಯುತ್ತಿದ್ದರೆ ಪಿತೃಗಳ ಮನಸ್ಸಿಗೆ ಬೇಸರವಾಗುತ್ತದೆ. ಚಿಕ್ಕ ಮಕ್ಕಳ ಕಣ್ಣಿನಲ್ಲಿ ಮಹಾಲಯ ಅಮಾವಾಸ್ಯೆ ದಿನ ನೀರು ಬರಬಾರದು. ಏಕೆಂದರೆ ಪಿತೃಗಳಿಗೆ ತಮ್ಮ ಮೊಮ್ಮಕ್ಕಳು ಎಂದರೆ ತುಂಬ ಪ್ರೀತಿ. ಈ ಮಹಾಲಯ ಅಮಾವಾಸ್ಯೆ ದಿನ ಯಾರಾದರೂ ತಮ್ಮ ಮೊಮ್ಮಕ್ಕಳಿಗೆ ಹೊಡೆಯುತ್ತಿದ್ದರೆ ತುಂಬ ನೊಂದುಕೊಳ್ಳುತ್ತಾರೆ. ಈ ದಿನ ಮನೆ ಮುಂದೆ ಯಾರಾದರೂ ಹಸಿವು, ದಾಹ ಎಂದು ಬಂದರೆ ಖಾಲಿ ಕೈನಲ್ಲಿ ಕಳಿಸಬೇಡಿ. ಈ ದಿನ ಉಗುರನ್ನು ಕತ್ತರಿಸಬಾರದು, ಕ್ಷೌರ ಮಾಡಿಸಬಾರದು. ಇನ್ನು ನೆಕ್ಸ್ಟ್ ಬಂದು ಗಂಡ ಹೆಂಡತಿ ಇವತ್ತು ಬ್ರಹ್ಮಚರ್ಯ ಪಾಲಿಸಬೇಕು.
ತರ್ಪಣ ನೀಡುವ ವಿಧಾನ ಗೊತ್ತಿದ್ದರೆ ಮನೆಯಲ್ಲಿಯೇ ಸರಳವಾಗಿ ಪಿತೃಗಳಿಗೆ ತರ್ಪಣ ನೀಡಿ ಪಿತೃಗಳ ಶಾಂತಿ ಮಾಡಬಹುದು. ಮಹಾಲಯ ಅಮಾವಾಸ್ಯೆ ದಿನ ನದಿ ಸ್ನಾನ, ಸಮುದ್ರ ಸ್ನಾನ ಮಾಡಿದರೆ ತುಂಬ ಶ್ರೇಷ್ಠ ಫಲಗಳು ದೊರೆಯುತ್ತವೆ. ಮತ್ತು ಇಂದು ಸಂಜೆ ಸಮಯದಲ್ಲಿ ಬಾಗಿಲಿನ ಮುಂದೆ ಒಂದು ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆದು ಅದನ್ನು 2 ಭಾಗ ಮಾಡಿ ಮನೆಯ ಬಾಗಿಲಿಗೆ 2 ಕಡೆ ಅರಿಶಿಣ ಕುಂಕುಮ ಹಚ್ಚಿ ಇಡಿ. ಮುಖ್ಯ ದ್ವಾರದ ಮೇಲೆ ಒಂದು ಕೆಂಪು ಬಟ್ಟೆಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಕಟ್ಟಿದರೆ ಮನೆಯ ಒಳಗೆ ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡೋದಿಲ್ಲ. ಈಗಾಗಲೇ ಮನೆಯಲ್ಲಿ ನೆಮ್ಮದಿ ಇಲ್ಲ, ನೆಗೆಟಿವ್ ಎನರ್ಜಿ ಹೆಚ್ಚಾಗಿದೆ ಎಂದರೆ ಈ ಕಲ್ಲುಪ್ಪಿನ ಮೂಟೆಯಿಂದ ಆ ಎಲ್ಲ ಕಷ್ಟಗಳು ದೂರವಾಗಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಜೊತೆಗೆ ಸಾಧ್ಯವಾದರೆ ಮನೆ ಬಾಗಿಲಿಗೆ ಒಂದು ಕುಂಬಳಕಾಯಿ ತಂದು ಕಟ್ಟಿ ಇಡಿ. ಇದು ಕೂಡ ಮನೆಗೆ ದೃಷ್ಟಿ ತಾಕದಂತೆ ರಕ್ಷಣೆಯಾಗಿರುತ್ತದೆ. ಈ ದಿನ ಮನೆ ಯಜಮಾನ ಅಥವಾ ಯಜಮಾನಿ ಮನೆ ಮುಂದೆ ಗಂಗಾಜಲ ಚೆಲ್ಲಿ ಓಂ ಸ್ವದಾ ದೇವಿಯೇ ನಮಃ ಎಂದು 21 ಬಾರಿ ಹೇಳಿಕೊಳ್ಳಬೇಕು. ಏಕೆಂದರೆ ಸ್ವದಾ ದೇವಿಯು ಪಿತೃದೇವಿಗಳಿಗೆ ಆಹಾರ ನೀಡುವ ದೇವಿಯಾಗಿದ್ದಾಳೆ. ಇನ್ನು ನೆಕ್ಸ್ಟ್ ಮಹಾಲಯ ಅಮಾವಾಸ್ಯೆ ದಿನ ಪಿತೃಗಳ ಸ್ಮರಣೆ ಮಾಡುವುದರ ಜೊತೆಗೆ ಸ್ವದಾದೇವಿಯನ್ನು ಕೂಡ ಸ್ಮರಿಸಬೇಕು. ಇದರಿಂದ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ಪಿತೃಗಳಿಗೆ ತಲುಪುತ್ತದೆ. ಭಾನುವಾರದ ದಿನ ಬಂದಿರುವ ಮಹಾಲಯ ಅಮಾವಾಸ್ಯೆ ದಿನ ಸೂರ್ಯ ದೇವರಿಗೆ ಮರೆಯದೆ ಅರ್ಘ್ಯ ನೀಡಿ ನಮಸ್ಕರಿಸಿ. ಒಂದು ಚೆಂಬು ನೀರಿನಲ್ಲಿ ಸ್ವಲ್ಪ ಕೆಂಪು ಬಣ್ಣದ ಪುಷ್ಪಗಳನ್ನು ಹಾಕಿ ಅರ್ಘ್ಯ ನೀಡಬೇಕು. ಇದರಿಂದ ಕುಟುಂಬದವರ ಆರೋಗ್ಯ ವೃದ್ಧಿಯಾಗುತ್ತದೆ. ಇವತ್ತು ಸೂರ್ಯಗ್ರಹಣ ಇದೆ, ಆದರೆ ಅದು ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಗ್ರಹಣ ಆಚರಿಸುವ ಅವಶ್ಯಕತೆ ಇರುವುದಿಲ್ಲ. ಆದರೂ ಕೂಡ ಗರ್ಭಿಣಿಯರು ಗ್ರಹಣ ಕಾಲದಲ್ಲಿ ಮನೆ ಹೊರಗೆ ಬರಬಾರದು. ಇವತ್ತು ಈ ವಿಧಾನಗಳನ್ನು ಅನುಸರಿಸಿ ಪಿತೃಗಳ ಕೃಪೆಗೆ ಪಾತ್ರರಾಗಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಒಂದು ವಿಡಿಯೋಗೆ ಕಮೆಂಟ್ ಹಾಕಿ, ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.